ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಪ್ರಿಯ ಆತ್ಮೀಯ ಸ್ನೇಹಿತರೆ, ಪ್ರಸ್ತುತ ದಿನಮಾನಗಳಲ್ಲಿ ಮನುಷ್ಯನಿಗೆ ಬಹಳ ಅಭ್ಯಾಸವಾಗಿರುವಂಥ ವ್ಯಸನವು ಏನಪ್ಪಾ ಅಂತಂದು ಹೇಳಿದ್ರೆ ಚಿಂತೆ. ಪ್ರಿಯರೇ, ಪ್ರತಿಯೊಂದಕ್ಕೂ ಕೂಡ ಚಿಂತಿಸುವಂಥವನಾಗಿದ್ದಾನೆ. ಸಾಲಗಳು ತೀರಲಿಲ್ಲ ಅಂತಂದೇಳಿ, ಸರಿಯಾದ ಉದ್ಯೋಗವಿಲ್ಲ ಅಂತಂದೇಳಿ, ಮಾಡುವಂಥ ಉದ್ಯೋಗದಲ್ಲಿ ಮನಃಶಾಂತಿ ಇಲ್ಲ ಅಂತಂದೇಳಿ, ಮದುವೆ ಆಗಿಲ್ಲ ಅಂತಂದೇಳಿ, ಮಕ್ಕಳಾಗಿಲ್ಲ ಅಂತಂದೇಳಿ, ಸಂಸಾರದಲ್ಲಿ ನೆಮ್ಮದಿ ಇಲ್ಲ ಅಂತಂದೇಳಿ, ಹೀಗೆ ಹಲವಾರು ವಿಷಯಗಳಿಗಾಗಿ ಮನುಷ್ಯನ ಆಲೋಚಿಸಿ ಚಿಂತೆ ಮಾಡುವುದರಿಂದ ತನಗಿರುವಂಥ ಬಾಧೆಯನ್ನು ಹೆಚ್ಚು ಕಡಿಮೆ ಮಾಡಿಕೊಳ್ಳುವಂಥವನಾಗಿದ್ದಾನ? ಇಲ್ಲ ಪ್ರಿಯರೇ. ಮತ್ತು ಯಾಕೆ ಆಲೋಚನೆ ಮಾಡುವಂಥವರಾಗಿದ್ದೀರಾ? ನಿಮ್ಮ ಅವಶ್ಯಕತೆಗಳನ್ನು, ಸಮಸ್ಯೆಗಳನ್ನು ತೀರಿಸುವಂಥವನು ಒಬ್ಬನಿದ್ದಾನೆಂಬ ಸಂಗತಿಯನ್ನು ನೀವು ಮರೆತು ಹೋಗಿದ್ದೀರಾ? ಇಲ್ಲವೇ ಆತನ ಏನು ಕೈಲಾಗುವುದಿಲ್ಲ ತಂದೆ ತಿಳಿದುಕೊಂಡು ನಿಮ್ಮ ಸಮಸ್ಯೆಗಳನ್ನು ನೀವೇ ಪರಿಷ್ಕರಿಸಿಕೊಳ್ಬೇಕೆಂಬುದಾಗಿ ಅಂದುಕೊಂಡಿದ್ದೀರಾ? ಬೇಡ ಸ್ನೇಹಿತರೆ, ಚಿಂತಿಸಿ ದೇವರನ್ನ ಅವಮಾನಪಡಿಸಬೇಡ್ರಿ. ಕರ್ತನು ಹೇಳುವಂಥವನಾಗಿದ್ದಾನೆ, ನಿಮ್ಮ ಚಿಂತಾಭಾರವನ್ನೆಲ್ಲ ನನ್ನ ಮೇಲೆ ಹಾಕಿರಿ, ನಾನು ನಿಮಗಾಗಿ ಚಿಂತಿಸುತ್ತೇನೆಂಬುದಾಗಿ. ಪ್ರಿಯರೇ, ಆದ್ದರಿಂದ ನಿಮ್ಮ ಅವಶ್ಯಕತೆಗಳನ್ನು ಪೂರೈಸುವಂಥ, ನೀಗಿಸುವಂಥ ಶಕ್ತನು, ಸಮರ್ಥಕನು ಕರ್ತನಾದಂಥ ಯೇಸು ಕ್ರಿಸ್ತನು ಮಾತ್ರವೇ ಪ್ರಿಯರೇ. ಆದ್ದರಿಂದ ನಿಮ್ಮ ಚಿಂತಾಭಾರವನ್ನೆಲ್ಲ ಆತನ ಮೇಲೆ ಹಾಕಿ ನಿಶ್ಚಿಂತವುಳ್ಳವರಾಗಿದ್ದುಕೊಂಡು ಪ್ರಾರ್ಥಿಸುವುದನ್ನು ನಾವು ಕಲಿಯುವಂಥವರಾಗಿರಬೇಕು ಪ್ರಿಯರೇ.